ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ, ಹೇ ಶರಣ ಸಚ್ಚಿದಾನಂದನ ನೆನೆಯುವ, ಸಚ್ಚಿದಾನಂದನ ನೆನೆಯುವ. ಕಾರಣಿಕ ವಿಭುವಾಗಿ ಕರುಣೆಯ ನಿಧಿಯಾಗಿ ಕರಕಿಷ್ಟಲಿಂಗದ ಕುರುಹನ್ನು, ಕರಕಿಷ್ಟಲಿಂಗದ ಕುರುಹನ್ನು ನೀಡಿದ ವರಗೂರು ಬಸವಣ್ಣನ್ ನೆನೆಯುವ, ವರಗೂರು ಬಸವಣ್ಣನ್ ನೆನೆಯುವ. ಮೃಣ್ಮಯದ ಕಾಯವ ಚಿನ್ಮಯ ಮಾಡುವ ಚನ್ನಾರ ಚಲುವ ಘನಲಿಂಗ, ಮೃಣ್ಮಯದ ಕಾಯವ ಚಿನ್ಮಯ ಮಾಡುವ ಚನ್ನಾರ ಚಲುವ ಘನಲಿಂಗ, ಚನ್ನಾರ ಚಲುವ ಘನಲಿಂಗ ಮತ್ತವನ ಚಿನ್ಮಯ ಶರಣರ ನೆನೆಯುವ, ಚಿನ್ಮಯ ಶರಣರ ನೆನೆಯುವ. ತನುಮನ ಧನಗಳ ಘನ ಶಿವಗೆ ಅರ್ಪಿಸಿ ಚಿನ್ಮಯಳಾದ ಮಹಾದೇವಿ, ತನುಮನ ಧನಗಳ ಘನ ಶಿವಗೆ ಅರ್ಪಿಸಿ ಚಿನ್ಮಯಳಾದ ಮಹಾದೇವಿ, ಚಿನ್ಮಯಳಾದ ಮಹಾದೇವಿಯಕ್ಕನ ನೆನೆದು ಜೀವನವ ಸವಿಗೋಳಿಪ, ನೆನೆದು ಜೀವನವ ಸವಿಗೋಳಿಪ. ಯೋಗದ ತವರಾಗಿ ತ್ಯಾಗದ ಕುರುಹಾಗಿ ಭೋಗ ಜೀವನವ ತೃಣವೆನಿಸಿ, ಭೋಗ ಜೀವನವ ತೃಣವೆನಿಸಿ ಘನವಾದ ಯೋಗಿ ಅಲ್ಲಮನ ನೆನೆಯುವ, ಯೋಗಿ ಅಲ್ಲಮನ ನೆನೆಯುವ. ಯೋಗದ ತವರಾಗಿ ತ್ಯಾಗದ ಕುರುಹಾಗಿ ಭೋಗ ಜೀವನವ ತೃಣವೆನಿಸಿ, ಯೋಗದ ತವರಾಗಿ ತ್ಯಾಗದ ಕುರುಹಾಗಿ ಭೋಗ ಜೀವನವ ತೃಣವೆನಿಸಿ, ಭೋಗ ಜೀವನವ ತೃಣವೆನಿಸಿ ಘನವಾದ ಯೋಗಿ ಅಲ್ಲಮನ ನೆನೆಯುವ, ಯೋಗಿ ಅಲ್ಲಮನ ನೆನೆಯುವ. ಜ್ಞಾನದ ಸಿರಿಯಾಗಿ ಅಜ್ಞಾನದರಿಯಾಗಿ ಕಾಮ ಕ್ರೋಧವನಳಿದ ಘನ ಮಹಿಮಾ, ಜ್ಞಾನದ ಸಿರಿಯಾಗಿ ಅಜ್ಞಾನದರಿಯಾಗಿ ಕಾಮ ಕ್ರೋಧವನಳಿದ ಘನ ಮಹಿಮಾ, ಕಾಮ ಕ್ರೋಧವನಳಿದು ಘನ ಮಹಿಮಾ ಗುರುವಾದ ಚನ್ನ ಬಸವಣ್ಣನ ನೆನೆಯುವ, ಚನ್ನ ಬಸವಣ್ಣನ ನೆನೆಯುವ. ಶುದ್ಧಾತ್ಮ ತಾನಾಗಿ ಕ್ಷುದ್ರ ಮಾಯೆಯ ಗೆಲಿದು ಬದ್ಧ ಜೀವನದ ಭವಗೆಲಿದು, ಶುದ್ಧಾತ್ಮ ತಾನಾಗಿ ಕ್ಷುದ್ರ ಮಾಯೆಯ ಗೆಲಿದು ಬದ್ಧ ಜೀವನದ ಭವಗೆಲಿದು, ಬದ್ಧ ಜೀವನದ ಭವಗೆಲಿದು ಶಿವವಾದ ಸಿದ್ಧರಾಮಯ್ಯನ ನೆನೆಯುವ, ಸಿದ್ಧರಾಮಯ್ಯನ ನೆನೆಯುವ. ಮಾಚಿದೇವಯ್ಯಗಳ ಹಡಪದ ಅಪ್ಪಣ್ಣಗಳ ಮೋಚಿ ಕಾಯಕದ ಹರಳಯ್ಯ, ಮಾಚಿದೇವಯ್ಯಗಳ ಹಡಪದ ಅಪ್ಪಣ್ಣಗಳ ಮೋಚಿ ಕಾಯಕದ ಹರಳಯ್ಯ, ಮೋಚಿ ಕಾಯಕದ ಹರಳಯ್ಯ ಮಾರಯ್ಯ ಕೇತಯ್ಯನವರ ನೆನೆಯುವ, ಕೇತಯ್ಯನವರ ನೆನೆಯುವ.
ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯೋ, ಮುಕುತಿ ಪಡೆದವರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ. ತಾಯಿ ನೀಲಮ್ಮಗಳ ಅಕ್ಕನಾಗಾಯಿಗಳ ಶರಣೆ ಬೊಂತಾದೇವಿ ಸತ್ಯಕ್ಕ. ತಾಯಿ ನೀಲಮ್ಮಗಳ ಅಕ್ಕನಾಗಾಯಿಗಳ ಶರಣೆ ಬೊಂತಾದೇವಿ ಸತ್ಯಕ್ಕ. ಶರಣೆ ಬೊಂತಾದೇವಿ ಸತ್ಯಕ್ಕ ಲಿಂಗಮ್ಮ ನಿತ್ಯ ಶರಣೆಯರ ನೆನೆಯುವ, ನಿತ್ಯ ಶರಣೆಯರ ನೆನೆಯುವ. ಬಸವನ ಶಿಶುವಾಗಿ ತತ್ವಗಳ ಪಸರಿಸುತ್ತ ಬಸವ ಧರ್ಮವನ್ನು ಬೆಳೆಸಿದ. ಬಸವನ ಶಿಶುವಾಗಿ ತತ್ವಗಳ ಪಸರಿಸುತ್ತ ಬಸವ ಧರ್ಮವನ್ನು ಬೆಳೆಸಿದ. ಬಸವ ಧರ್ಮವನ್ನು ಬೆಳೆಸಿದ ಲಿಂಗಾನಂದ ಘನಗುರುವ ಹಾಡಿ ನೆನೆಯುವ, ಘನಗುರುವ ಹಾಡಿ ನೆನೆಯುವ. ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ. ಘನವರಿತು ಅನುವಾಗಿ ಜೀವನವು ಶಿವವಾಗಿ ಶರಣ ಸತಿಯರಾಗಿ ಶರಣಾದ. ಘನವರಿತು ಅನುವಾಗಿ ಜೀವನವು ಶಿವವಾಗಿ ಶರಣ ಸತಿಯರಾಗಿ ಶರಣಾದ. ಶರಣ ಸತಿಯರಾಗಿ ಶರಣಾದ ಎಲ್ಲರ ವರ ಸಚ್ಚಿದಾನಂದನ್ ನೆನೆಯುವ, ವರ ಸಚ್ಚಿದಾನಂದನ್ ನೆನೆಯುವ. ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ. ಹೇ ಶರಣ ಸಚ್ಚಿದಾನಂದನ ನೆನೆಯುವ, ಸಚ್ಚಿದಾನಂದನ ನೆನೆಯುವ, ಸಚ್ಚಿದಾನಂದನ ನೆನೆಯುವ. ಇದು ಕೇಳೋದಕ್ಕೆ ಸುಲಭವಾಗಿದೆ, ಅರ್ಥ ಮಾಡ್ಕೊಳ್ಳೋಕ್ಕೂ ಸುಲಭವಾಗಿದೆ ಅಂತ ಏನು ಕಠಿಣವಾದ ಶಬ್ದಗಳಿಲ್ಲ. ಇಲ್ಲಿ ಜಾನಪದ ಶೈಲಿಯಲ್ಲಿ ಒಂದು ಹಾಡು ಕನ್ನಡದಲ್ಲಿ ಬಹಳ ಪ್ರಸಿದ್ಧವಾಗಿತ್ತು. ಹೊತ್ತಾರೆ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ನೆನೆಯುವ, ಎಳ್ಳು ಜೀರಿಗೆ ಬೆಳೆಯುವ ಭೂತ ಎದ್ದೊಮ್ಮೆ ನೆನೆದೇನ ಅಂತ ಬರ್ತಿತ್ತು. ಅದನ್ನು ಮಾತಾಜಿಯವರು ಸಂಪೂರ್ಣ ಶರಣ ಧರ್ಮಕ್ಕೆ ಅನ್ವಯ ಮಾಡಿ ರಚನೆ ಮಾಡಿ, ಅದು ನೀಲಮ್ಮ ಅವರು ಆಡಿದ್ದು ಮತ್ತು ವೆಬ್ಸೈಟೆಲ್ಲ ಹಾಕಿದ್ದು ಅದು ಮೊದಲು ಬರೆದಂತಹದ್ದಿರ್ಬೋದು. ಅದನ್ನು ಕ್ಯಾಸೆಟ್ ಮಾಡುವಾಗ, ಧ್ವನಿ ಮುದ್ರಣ ಮಾಡುವಾಗ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಅಂದರೆ ನಾನು ನೆನೆಯಾಲಿ ನೆನೆಯಾಲಿ ಅಂತ ಹೇಳೋದಕ್ಕಿಂತ ಇಲ್ಲಿ ನೆನೆಯುವ ಅಂದರೆ ಒಬ್ಬ ಶರಣೆ ಮತ್ತೊಬ್ಬ ಶರಣನಿಗೆ ಹೇಳೋ ರೀತಿಯಲ್ಲಿ ಅದನ್ನು ಕ್ಯಾಸೆಟ್ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ. ಹೊತ್ತಾರೆ ನಾವೆದ್ದು, ಅಲ್ಲಿ ನಾನೆದ್ದು ಅಂತ ಅಲ್ಲಿರೋದನ್ನು ನಾವೆದ್ದು ಅಂದರೆ ಶರಣರು ಶರಣೆಯರು ಕೂಡಿ ಹಾಡ್ತಕ್ಕಂಥದ್ದು ಸಾಮೂಹಿಕ ಪ್ರಾರ್ಥನೆ. ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಪ್ರಾಯಶಃ ಲಿಂಗದೇವ ಮಾಡದೆ ಹೋಗಿದ್ರೆ ನಮ್ಮ ಪ್ರತಿನಿತ್ಯದ ಪ್ರಾರ್ಥನೆ ಇದೇ ಆಗಿರ್ತಿತ್ತು ಅಂತ ಕಾಣಿಸುತ್ತೆ ನಮ್ಮ ಮಠದ್ದು. ಅಷ್ಟು ಚೆನ್ನಾಗಿದೆ ಹಾಡು. ಈ ಹಾಡಲ್ಲೇನು ಲಿಂಗದೇವ ಬಂದಿಲ್ಲ, ಆದರೆ ಇಲ್ಲಿ ಮತ್ತೆ ಪ್ರಾಯಶಃ ಲಿಂಗದೇವ ಮಾಡಿದ್ಮೇಲೆ ಅದನ್ನು ವೆಬ್ಸೈಟಲ್ಲಿ ಬದಲಾವಣೆ ಮಾಡಿ ಹಾಕಿದ್ದಾರೆ. ಮಮಕರ ಕಮಲದ ಲಿಂಗದೇವನ ಕೊಟ್ಟಂತ ಬಸವನ ಶಿಶುವಾಗಿ ತತ್ವಗಳ ಪಸರಿಸುತ್ತಂತ ಲಿಂಗಾನಂದಪ್ಪರ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮೊದಲನೇದು ಅಂದರೆ ಆ ಸಾಹಿತಿಯ ಒಂದು ವಿಶೇಷ ಗುಣ, ಅವರು ಏನು ಜೀವನದಲ್ಲಿ ಸಾಧಿಸಿದ್ರು
ಅದನ್ನು ಕೇವಲ ಒಂದೊಂದು ಲೈನಲ್ಲಿ, ಎರಡೆರಡು ಲೈನಲ್ಲಿ ಹೇಳ್ಬಿಡ್ತಾರೆ. ಕಾರಣಿಕ ವಿಭುವಾಗಿ ಕರುಣೆಯ ನಿಧಿಯಾಗಿ ಕರಕಿಷ್ಟಲಿಂಗದ ಕುರುಹನ್ನು, ಕರಕಿಷ್ಟಲಿಂಗದ ಕುರುಹನ್ನು ನೀಡಿದ ವರಗುರು ಬಸವಣ್ಣ ನೆನೆಯುವ. ಕಾರಣಿಕ ಪುರುಷರು ಬಸವಣ್ಣವರು. ಅಂದರೆ ನಾವೆಲ್ಲ ಕರ್ಮವನ್ನು ತೀರಿಸಿ ಸತ್ಕರ್ಮವನ್ನು ಗಳಿಸಿ ಹಾಗೆ ಸಾಧನೆ ಮಾಡಲಿಕ್ಕೋಸ್ಕರ ಬಂದಿದ್ರೆ, ಬಸವಣ್ಣನವರು ಸಾಧನಾ ಪಥವನ್ನು ನಿರ್ಮಿಸಲಿಕ್ಕಾಗಿ, ಧರ್ಮವನ್ನು ಕಟ್ಟಲಿಕ್ಕಾಗಿ ಬಂದಂಥವ್ರು. ಅದಕ್ಕೆ ಕಾರಣಿಕರು ಅಂತ ಕರೀತಾರೆ. ಕಾರಣಿಕ ವಿಭುವಾಗಿ, ವಿಭು ಅಂದರೆ ದೊಡ್ಡವರು, ಪ್ರಭು ಅನ್ನರ್ಥ. ಕಾರಣಿಕ ವಿಭುವಾಗಿ ಕರುಣೆಯ ನಿಧಿಯಾಗಿ ಕರಕಿಷ್ಟಲಿಂಗದ ಕುರುಹನ್ನು, ಕರಕಿಷ್ಟಲಿಂಗದ ಕುರುಹನ್ನು ನೀಡಿದ ಹೊರಗುರು ಬಸವಣ್ಣನ ನೆನೆಯುವ. ಆಮೇಲೆ ಮುಂದೆ ಹೇಳ್ತಾರೆ, ಮೃಣ್ಮಯದ ಕಾಯವ, ಗುರುಲಿಂಗ ಜಂಗಮ ಆ ಥರ ತಗೊಳ್ತಾರೆ. ಮೊದಲು ಗುರು ಬಸವಣ್ಣವರನ್ನು ಸ್ಮರಣೆ ಮಾಡಿ, ಆಮೇಲೆ ಲಿಂಗ, ಇಷ್ಟಲಿಂಗ ಅಥವಾ ಮಹಾಲಿಂಗ. ಮೃಣ್ಮಯದ ಕಾಯವ, ಮೃಣ್ಮಯ ಅಲ್ಲ ಅದು, ಮೃಣ್ಮಯ. ಮೃಣ್ಮಯದ ಕಾಯವ, ಮೃಣ್ಮಯ ಅಂದರೆ ಮಣ್ಣು, ಮೃತ್ತಿಕ, ಮೃದಂಗ, ಆ ಮೃತ್ ಅನ್ನ ಇದರಿಂದ ಬಂದಿರೋದದು. ಮೃಣ್ಮಯದ ಕಾಯವ, ಮಣ್ಣಿನ ಕಾಯವನ್ನು ಚಿನ್ಮಯ ಮಾಡುವ ಚನ್ನಾರ ಚೆಲುವ ಘನಲಿಂಗ, ಚನ್ನಾರ ಚೆಲುವ ಘನಲಿಂಗ ಮತ್ತವನ ಚಿನ್ಮಯ ಶರಣರ ನೆನೆಯುವ. ಇಲ್ಲಿ ಲಿಂಗ ಜಂಗಮ ಒಟ್ಟಿಗೆ ಬಂದ್ಬಿಟ್ರು. ಅಂದರೆ ಈ ಮೃಣ್ಮಯವಾದಂತಹ ಶರೀರವನ್ನು ಚಿನ್ಮಯ ಮಾಡುವ ಶಕ್ತಿ ಇದೆ. ಲಿಂಗ ಸಾಧನೆಗೆ ಚಿನ್ಮಯ ಮಾಡ್ಕೊಳ್ಳೋ ಶಕ್ತಿ ಇದೆ. ಅದಕ್ಕೆ ಆರೋಗ್ಯ ಮೊದಲೇ ಎಲ್ರಿಗೂ ಪ್ರಾಶಸ್ತ್ಯ ಕೊಡೋದೇನಕ್ಕೆ ನಾನು ಅಂದರೆ, ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನೀವು ಪೂಜೆ ಮಾಡೋಕ್ಕೆ, ಧ್ಯಾನ ಮಾಡೋಕ್ಕೆ, ಸೇವೆ ಮಾಡೋಕ್ಕೆ ಮನಸ್ಸು ಬರ್ತದೆ. ಆರೋಗ್ಯನೇ ಚೆನ್ನಾಗಿಲ್ಲದೆ ಹೋದರೆ ನೀವು ಬರೀ ಶಿವ 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 ಬಸವ ಬಸವ ಅನ್ನೋದ್ರಿಂದ ಏನೂ ಆಗಲ್ಲ. ಅದಕ್ಕೆ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು. ಯಾರು ಸಾಧನೆ ಮಾಡಬೇಕು ಅಂತ ಬಯಸ್ತಿರೋ ಔಷಧಿಗಳ ಮೇಲೆ ಡಿಪೆಂಡ್ ಆಗಿ ಅಲ್ಲ. ಅಂದರೆ ಅಲೋಪತಿ ಮೆಡಿಸನ್ ತಗೊಳಕ್ಕೆ ಶುರು ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗಲ್ಲ. ಇಳಿತಾ ಹೋಗುತ್ತೆ. ಅದು ಕೌಂಟ್ ಡೌನ್ ಆಗಕ್ಕೆ ಶುರುವಾಗುತ್ತೆ, ಇಳಿಕೆ ಗತಿಗಳು ಸಾಗಕ್ಕೆ ಶುರುವಾಗುತ್ತೆ. ಸಾಧ್ಯವಾದಷ್ಟು ಮಟ್ಟಿಗೆ ಅದು ಎಮರ್ಜೆನ್ಸಿಗೆ ಬೇರೆ, ಆದರೆ ಅದನ್ನು ತಗೊಳ್ಳಾರ್ದೇನೆ ಏನೀಗ ನಮ್ಮ ಸುವರ್ಣಮ್ಮ ಬದುಕ್ತಿದ್ದಾರೆ ನೋಡ್ರಿ, ಜ್ವರ ಬಂದರೂ ಏನೂ ತಗೊಳ್ಳಲ್ಲ. ಒಂದು ಸಾರಿ ಅದು ತಪ್ಪು ಕಲ್ಪನೆಯಿಂದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು, ಇಲ್ಲದೆ ಹೋಗಿದ್ರೆ ಆಗಲೂ ಅವರು ಚೆನ್ನಾಗೇ ಇರ್ತಿದ್ರು. ಅಂದರೆ ಹೀಗೆ ಆ 75 ವರ್ಷ ಆದ್ರೂ ಇನ್ನೂ ಪ್ರಯಾಣ ಮಾಡಬೇಕು, ನಾನು ಸೇವೆ ಮಾಡಬೇಕು, ಕರ್ದಲ್ಲಿ ಹೋಗಬೇಕು. ಈಗ ಅವ್ರ ಉತ್ಸಾಹ ನೋಡಿದ್ರೆ 25 ವರ್ಷದ ಹುಡುಗಿಯರಿಗೂ ಈಗ ಅಷ್ಟು ಉತ್ಸಾಹ ಇರಲ್ಲ. ಈಗಿನ ಹುಡುಗಿಯರಿಗೆ, ಹಿಂದಿನ ತಾಯಂದ್ರಿಗೆ ಇರ್ತಿತ್ತು. ಈಗಿನ ಹುಡುಗಿಯರಿಗೆ 25, 20, 18 ವರ್ಷಕ್ಕೆ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ನಿರಾಶೆಗೆ ಹೋದ್ಬಿಟ್ಟಿರ್ತದೆ ಅವ್ರಿಗೆ. ಯಾಕೆ ಅಂದರೆ ಭಕ್ತಿ ಮಾರ್ಗವನ್ನು ತಾಯಿ ತಂದೆಗಳು ತೋರಿಸ್ತಾ ಇಲ್ಲ. ತಾಯಿ ತಂದೆಗಳು ಭಕ್ತಿ ಮಾರ್ಗವನ್ನು ತೋರಿಸಿದ್ರೆ, ಕಷ್ಟಪಟ್ಟು ಸಣ್ಣ ಹುಡುಗರಿಂದ ಬೆಳೆಸಿದ್ರೆ ಅವ್ರಿಗೂ ಇದೇ ಉತ್ಸಾಹ ಹುಮ್ಮಸ್ಸು ಇರ್ತಿತ್ತು. ಈ ಭಕ್ತಿ ಮಾರ್ಗ ಇರೋದ್ರಿಂದ ಅವ್ರಿಗೆ ಅಷ್ಟು ಹುಮ್ಮಸ್ಸು ಇರೋದು. 75 ವರ್ಷ ಆದ್ರೂ ಬಸವಣ್ಣನ ಮೇಲಿರೋ ಭಕ್ತಿ, ಬಸವ ಭಕ್ತರಿಗೆ ಅಷ್ಟೇ ಅಲ್ಲ, ಬರೀ ಬಸವ ಭಕ್ತರಿಗೆ ಸೇವೆ ಮಾಡ್ತಾರೆ ಅಂತಲ್ಲ. ಅವ್ರ ಗೆಳತಿ ಒಬ್ರು ಬರ್ತಾರೆ ದುಬೈದಿಂದ, ಇವ್ರ ಜೊತೆ ಇರಬೇಕು ಅಂತಾನೆ ಬರ್ತಾರೆ ಅವರು, ಉದ್ದೇಶಪೂರ್ವಕ ವರ್ಷಕ್ಕೊಂದ್ಸಾರಿ. ಅವ್ರಿಗೂ ಕೂಡ ಪ್ಯಾರಲೈಸಿಸ್ ಆಗಿದೆ, ಮಲಗಿದಲ್ಲೇ ಎಲ್ಲ ಮಾಡಬೇಕು. ಅಂಥದ್ದಲ್ಲೂ ಕೂಡ ಅವ್ರ ಜೊತೆ ಹೋಗಿ ಒಂದು 8 ದಿವಸ 15 ದಿವಸ ಇದ್ದು ಅವ್ರಿಗೂ ಸಂತೋಷ ಪಡಿಸಿ ಇವ್ರಿಗೂ ಸಂತೋಷ ಪಟ್ಟು ಬರ್ತಾರೆ. ಇದು ಅಂದರೆ ಸೇವಾ ಮನೋಭಾವನೆ ಎಲ್ಲಿರ್ತದೋ ಅದು ಎಲ್ಲ ಭೇದಗಳನ್ನು ಎಲ್ಲವನ್ನು ಮೀರಿಸ್ಬಿಡ್ತದೆ. ಅದು ಪರಮಾತ್ಮನಿಗಾಗಿ ಮಾಡೋದು. ಯಾರೇ ಇರ್ಬೋದು, ಯಾರಿಗೆ ಅಗತ್ಯ ಇರ್ಬೋದು, ಯಾರು ಕರಿಬೋದು, ಅವರೆಲ್ಲರಿಗೂ ಅವ್ರು ಮಾಡೋದು ಬಸವ ಭಕ್ತಿಗಾಗಿ. ಆ ಒಂದು ಇದನ್ನು, ಆ ನಿಷ್ಠೆಯನ್ನು, ಆ ಸೇವಾ ಮನೋಭಾವನೆ ಎಲ್ಲರೂ ಬೆಳೆಸ್ಕೋಬೇಕು. ನಾವು ಯಾರು ಜೀವನದಲ್ಲಿ ಉತ್ಸಾಹ, ಸಂತೋಷ, ಪುಣ್ಯ ಗಳಿಸ್ಬೇಕು ಅಂತ ಇದಿರೋ ಅವರೆಲ್ಲರೂ ಅದನ್ನು ಬೆಳೆಸ್ಕೊಂಡ್ರೆ ಸಿಗುತ್ತೆ ಅದು. ಹೀಗೆ ಅಂದರೆ ಮೃಣ್ಮಯದ ಕಾಯ ಇದು, ಅಂದರೆ ಮಣ್ಣಿನ ಶರೀರ, ಮತ್ತು ಮಣ್ಣಿಗೆ ಹೋಗುತ್ತೆ ಅಥವಾ ಸುಟ್ಟು ಹೋಗುತ್ತೆ, ಏನೋ ಆಗುತ್ತೆ. ಅದು ಇರೋದ್ರೊಳಗೆ ನಾವು ಪುಣ್ಯದ ಗಂಟು ಕಟ್ಕೊಂಡ್ಬಿಡ್ಬೇಕು. ಅಂದರೆ ಮನಸ್ಸು, ಭಾವ, ಬುದ್ಧಿ ಇವೆಲ್ಲವನ್ನು ಚೆನ್ನಾಗಿ ಮಾಡ್ಕೊಂಡ್ಬಿಡ್ಬೇಕು, ಪ್ರಾಣ ಶುದ್ಧಿ ಮಾಡ್ಕೊಂಡ್ಬಿಡ್ಬೇಕು. ಆಗ ಮುಂದಿನ ಜನ್ಮದಲ್ಲಿ ನಮಗೆ ಗೊತ್ತಿಲ್ಲದೆ ಇದ್ರು ಯಾವ ಜನ್ಮ ಬರುತ್ತೋ ಗೊತ್ತಿಲ್ಲ, ಆದ್ರೆ ಬರೋದಂತೂ ಗ್ಯಾರಂಟಿ. ಅದಕ್ಕೆ ನಾವು ಬುತ್ತಿ ಕಟ್ಕೊಳ್ಳೋದು ಇವಾಗ, ಚೆನ್ನಾಗಿ ಸೇವೆ ಮಾಡೋದು, ಮನಸ್ಸು ಮುಟ್ಟಿ ಮಾಡೋದು, ಆನಂದವಾಗಿ ಬದುಕೋದು. ಬದುಕಿರೋ ಅಷ್ಟು ದಿವಸ
ಆನಂದವಾಗಿ ಬದುಕು. ದೋಷಗಳು, ದುರ್ಗುಣಗಳು, ಆಮೇಲಿಂದ ಸಣ್ಣ ಪುಟ್ಟ ತಪ್ಪುಗಳು ಎಲ್ಲರಲ್ಲೂ ಇರ್ತದೆ. ಯಾರಲ್ಲಿ ಈ ಜಗತ್ತಿನಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ. ಯಾವಾಗಲೂ ಯಾರು ಹುಟ್ಟಿದೀವಿ ಅಂತಂದಮೇಲೆ ಯಾರೂ ಪರಿಪೂರ್ಣರಲ್ಲ. ಆದ್ದರಿಂದ ಇದ್ದಿದ್ರಲ್ಲಿ ಚೆನ್ನಾಗಿ ಗಳಿಸ್ಕೊಂತ ಹೋಗೋದು. ಹಾಗೆ ಮೃಣ್ಮಯದ ಕಾಯವ ಚಿನ್ಮಯ ಮಾಡೋದು ಹಿಂಗೆ. ಶರೀರವನ್ನು ಚಿನ್ಮಯ ಮಾಡ್ಕೊಳ್ಳೋದಂದ್ರೆ ಉತ್ಸಾಹ, ಆರೋಗ್ಯ, ಹುಮ್ಮಸ್ಸು ಇದೆಲ್ಲ ಗಳಿಸ್ಕೊಂತೀವಲ್ಲ, ಇದೇ ಶರೀರ ಚಿನ್ಮಯ ಆಗೋದು. ಚಿನ್ಮಯ ಮಾಡುವ ಚೆನ್ನಾರ ಚೆಲುವ ಘನಲಿಂಗ. ಚೆನ್ನಾರ ಚೆಲುವ ಘನಲಿಂಗ ಅವನು ಈ ಶರೀರವನ್ನು ಚಿನ್ಮಯ ಮಾಡ್ತಾನೆ. ಮತ್ತೆ ಅವನ ಶರಣರು ಇವರೆಲ್ಲ ಬಸವಣ್ಣ, ಪ್ರಭುದೇವ. ಪ್ರಭುದೇವ್ರ ಬಗ್ಗೆ ಎಷ್ಟು ಮಹಾದೇವಕ್ಕನ ಬಗ್ಗೆ ಹೇಳ್ತಾರೆ. ಮೊದಲು ಜಂಗಮದ ಮೊದಲು ಪ್ರತಿನಿಧಿಯಾಗಿ ಮಹಾದೇವಕ್ಕನ್ ತಗೊಳ್ತಾರೆ. ತನುಮನ ಧನಗಳ ಘನಶಿವಗೆ ಅರ್ಪಿಸಿ ಚಿನ್ಮಯಳಾದ ಮಹಾದೇವಿ, ಚಿನ್ಮಯಳಾದ ಮಹಾದೇವಿ ಅಕ್ಕನ ನೆನೆದು ಜೀವನವ ಸವಿಗೊಳಿಪ. ಇದನ್ನು ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ, ನಿಮ್ಮೆಲ್ರಿಗೂ ಅರ್ಥ ಆಗೇ ಆಗುತ್ತೆ. ಯೋಗದ ಪ್ರಭುದೇವ್ರ ಬಗ್ಗೆ ಹೇಳ್ತಾನೆ. ಯೋಗದ ತವರಾಗಿ ತ್ಯಾಗದ ಕುರುಹಾಗಿ ಭೋಗ ಜೀವನವ ತೃಣವೆನಿಸಿ ಘನವಾದ ಯೋಗಿ ಅಲ್ಲಮ್ಮನ ನೆನೆಯುವ. ಎಷ್ಟು ಅದ್ಭುತವಾದ ಪ್ರಾಸ. ಇಂಥ ಪ್ರಭುದೇವರ ಜೀವನವನ್ನು ಒಂದೇ ಒಂದು ನುಡಿಯಲ್ಲಿ 2 ಸಾಲುಗಳಲ್ಲಿ ಚಿತ್ರಿಸುವ ಆ ಗಾರುಡಿಗತನ, ಆ ಸಾಹಿತ್ಯ ಶಕ್ತಿ. ಯೋಗದ ತವರಾಗಿ ಪ್ರಭುದೇವರಂದ್ರೆ ಯೋಗದ ತವರು, ತ್ಯಾಗದ ಕುರುಹಾಗಿ. ಪ್ರಭುದೇವರಂದ್ರೆ ತ್ಯಾಗ ಅಂದ್ರೆ ತ್ಯಾಗದ ಕುರುಹಾಗಿ ಭೋಗ ಜೀವನವ ತೃಣವೆನಿಸಿ. ಅವ್ರಿಗೂ ಭೋಗ ಜೀವನಕ್ಕೆ ಅವಕಾಶ ಇತ್ತು. ಅತ್ಯಂತ ಸುಂದರರು, ಕಲಾವಿದರು. ಅದೆಲ್ಲವನ್ನೂ ತ್ಯಜಿಸಿ ಅವರು ಭೋಗ ಜೀವನವ ತೃಣವೆನಿಸಿ ಘನವಾದ ಯೋಗಿ ಅಲ್ಲಮ್ಮನ್ನು ನೆನೆಯುವ. ಆಮೇಲೆ ಚನ್ನಬಸವಣ್ಣವರು ತಗೊಳ್ತಾರೆ. ಜ್ಞಾನದ ಸಿರಿಯಾಗಿ ಅಜ್ಞಾನದ ಅರಿಯಾಗಿ ಕಾಮಕ್ರೋಧವನಳಿದು ಘನಮಹಿಮ ಗುರುವಾದ ಚನ್ನಬಸವಣ್ಣನ ನೆನೆಯುವ. ಇದು ನಿಮಗೆಲ್ಲ ಸುಲಭವಾಗಿ ಅರ್ಥ ಆಗುತ್ತೆ. ಆಮೇಲೆ ಸಿದ್ದರಾಮೇಶ್ವರದ್ದು ಅದಂತೂ ಎಷ್ಟು ಅದ್ಭುತವಾಗಿದೆ ಪ್ರಾಸ ಅಂದರೆ, ಶುದ್ಧಾತ್ಮತಾನಾಗಿ ಕ್ಷುದ್ರಮಾಯೆ ಗೆಲಿದು ಬದ್ಧ ಜೀವನದ ಭವ ಗೆಲಿದು ಶಿವವಾದ ಸಿದ್ದರಾಮಯ್ಯನ ನೆನೆಯುವ. ಎಂಥ ಅದ್ಭುತ ಪ್ರಾಸ ಅಂದರೆ, ಶುದ್ಧಾತ್ಮತಾನಾಗಿ ಕ್ಷುದ್ರಮಾಯೆ, ಕ್ಷುದ್ರ ಅಂದರೆ ಕೀಳಾದ ಮಾಯಾಶಕ್ತಿಯನ್ನು ಗೆಲಿದು ಕ್ಷುದ್ರಮಾಯೆ ಗೆಲಿದು ಬದ್ಧ ಜೀವನದ ಭವ ಗೆಲಿದು, ಬದ್ಧರಾಗಿದ್ರು, ಕರ್ಮಯೋಗಿಯಾಗಿದ್ರು, ಅದನ್ನೂ ಗೆದ್ದು ಶಿವವಾದ ಶಿವಸ್ವರೂಪಿಯಾದ ಸಿದ್ದರಾಮಯ್ಯನ ನೆನೆಯುವ. ಆಮೇಲೆ ಮಾಚಿದೇವಯ್ಯಗಳ ಹಡಪದಪ್ಪಣ್ಣಗಳ ಮೋಚಿಕಾಯಕದ ಹರಳಯ್ಯ. ಮೋಚಿ ಅಂದರೆ ಪಾದರಕ್ಷೆ. ಮಾಚಿದೇವಯ್ಯಗಳ ಹಡಪದಪ್ಪಣ್ಣಗಳ ಮೋಚಿಕಾಯಕದ ಹರಳಯ್ಯ ಮಾರಯ್ಯ ಕೇತಯ್ಯನವರ ನೆನೆಯುವ. ತಾಯಿ ನೀಲಮ್ಮಗಳ ಅಕ್ಕನಾಗಾಯಿಗಳ. ಅಲ್ಲಿ ಭಾಮೆ ಗಂಗಾದೇವಿ ಅಂತ ಮಾಡಿದ್ರು. ಭಾಮೆ ಗಂಗಾದೇವಿ ಅನ್ನೋರು ಒಬ್ರು ಬೇರೆಯವ್ರ ಶರಣರು ಇದ್ದಾರೆ. ಆದರೆ ಗಂಗಾದೇವಿ ಅಂದ ಕೂಡಲೇ ಮತ್ತೆ ಗಂಗಾಂಬಿಕಾ ಹತ್ರಕ್ಕೆ ಹೋಗ್ತಾರೆ ಇವರು ಅಂಥೇಳಿ ನಾನು ಶರಣೆ ಬಂತಾದೇವಿ ಅಂತ ಮಾಡ್ಕೊಂಡಿದ್ದೆ. ಅಲ್ಲಿ ಬೇರೆ ಮಾಡಿದ್ದಾರೆ. ಅಲ್ಲಿ ಮುಕ್ತಾಯಕ್ಕ, ಭಾಮೆ ಮುಕ್ತಾಯಕ್ಕ ಸತ್ಯಕ್ಕ ಅಂತೇಳಿ ವೆಬ್ಸೈಟಲ್ಲಿ ಹಾಕಿದ್ದಾರೆ. ನಾನು ಆಡುವಾಗ ಶರಣೆ ಬಂತಾದೇವಿ ಸತ್ಯಕ್ಕ ಲಿಂಗಮ್ಮ ನಿತ್ಯ ಶರಣೆಯರ ನೆನೆಯುವ. ಇನ್ನು ಬಸವನ ಶಿಶುವಾಗಿ ತತ್ವಗಳ ಪಸರಿಸುತ್ತಾ ಬಸವ ಧರ್ಮವನ್ನು ಬೆಳೆಸಿದ ಲಿಂಗಾನಂದ ಘನಗುರುವ ಹಾಡಿ ನೆನೆಯುವ. ಇದು ಸುಲಭವಾಗಿ ಎಲ್ರಿಗೂ ಅರ್ಥ ಆಗುತ್ತೆ. ಘನವರಿತು ಅನುವಾಗಿ ಜೀವನವು ಶಿವವಾಗಿ ಶರಣ ಸತಿಯರಾಗಿ ಶರಣಾದ ಎಲ್ಲರ ವರ ಎಲ್ಲರ ಪತಿ ಶರಣ ಸತಿ ಲಿಂಗಪತಿ ಭಾವದಲ್ಲಿ ಎಲ್ಲರ ವರ ಸಚ್ಚಿದಾನಂದನ ಅಥವಾ ವರ ಸಚ್ಚಿದಾನಂದನ ಹಂಗೂ ತಗೋಬಹುದು. ನೆನೆದು ಜೀವನವ ವರ ಸಚ್ಚಿದಾನಂದನ ನೆನೆಯುವ ಅಷ್ಟೆ. ಹೀಗೆ ಬಹಳ ಅದ್ಭುತವಾದಂತಹ ಹಾಡು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.